ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಇವರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಒರಳುಕಲ್ಲು ಚಿತ್ರಾನ್ನ ಅಥವಾ ಮಸಾಲೆ ಚಿತ್ರಾನ್ನ. ಈ ಒಂದು ಚಿತ್ರಾನ್ನ ನೀವು ತುಂಬ ಕಡೆ ಕೇಳಿರಬಹುದು ಹೆಸರು. ಮೋಸ್ಟ್ ಪ್ರಾಬಬ್ಲಿ ಇದು ನಮ್ಮ ಸೌತ್ ಇಂಡಿಯಾ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲೇ ಒನ್ ಆಫ್ ದ ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು. ತಲಾಂತರಗಳಿಂದ ಈ ಒಂದು ರೆಸಿಪಿಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ದೇವರ ನೈವೇದ್ಯಕ್ಕೂ ಸಹ ಇದನ್ನು ಆರಾಮಾಗಿರ್ಬೋದು. ಯಾಕಂದರೆ ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯ ಪ್ರಯೋಗ ಇಲ್ದಿರ ಅದ್ಭುತವಾದ ಬ್ಯೂಟಿಫುಲ್ ಆಗಿ ಟೇಸ್ಟ್ ಬರ್ತಕ್ಕಂಥ ಈ ಒಂದು ಚಿತ್ರಾನ್ನದ ಒಂದು ಅಲ್ಟಿಮೇಟ್ ರೆಸಿಪಿ. ಸೊ ಈ ಒಂದು ರೆಸಿಪಿಯ ಪ್ರತಿಯೊಂದು 100% ಪರ್ಫೆಕ್ಟ್ ಮೆಜರ್ಮೆಂಟ್ಸ್ ಜೊತೆಗೆ ಈ ಒಂದು ರೆಸಿಪಿಯನ್ನು ಟ್ರೆಡಿಷನಲ್ ರೆಸಿಪಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಯಾವುದೇ ತಡ ಮಾಡಿದ್ರೆ ನಡೀರಿ, ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ರೆಸಿಪಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಹಾಗಾದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸ್ಪೆಷಲ್ ಮಸಾಲೆ ಇದೆಪ್ಪ. ಆ ಮಸಾಲೆನ ಯಾವ ರೀತಿ ಮಾಡ್ಬೇಕು ಅನ್ನೋದು ನೋಡುವ. ಮೊದಲನೇದಾಗಿ ಇಲ್ಲಿ ನೋಡಿ, ತುರಿದಿರ್ತಕ್ಕಂಥ ಹಸಿಕಾಯಿ ಅರ್ಧ ಕಪ್ನಷ್ಟು ನಾನು ಮಿಕ್ಸಿ ಜಾರಲ್ಲಿ ಡೈರೆಕ್ಟಾಗಿ ಹಾಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ಖಾರಕ್ಕೆ ಬೇಕಾಗಿರ್ತಕ್ಕಂಥ ಹಸಿಮೆಣಸಿನಕಾಯಿ ನಿಮ್ಗೆ ಅಡ್ಜಸ್ಟ್ ಮಾಡ್ಬೋದು ಎಷ್ಟು ಬೇಕೋ ಅಷ್ಟು. ಹಾಗೆ 1 ಸ್ಪೂನಷ್ಟು ಸಾಸಿವೆ, ಅದೇ ರೀತಿ 1 ಸ್ಪೂನಷ್ಟು ಜೀರಿಗೆಯನ್ನು ಸಹ ನಾನು ಹಾಕೊಳ್ತೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ನೋಡ್ತೀರಲ್ಲ, ಈ ಪೇಸ್ಟ್ ಅಂತಕ್ಕಂಥದ್ದು ಹೀಗಾಗಿದೆ. ಇಷ್ಟು ಮಾತ್ರ ಆದರೆ ಈ ಪೇಸ್ಟ್ ಪರ್ಫೆಕ್ಟ್ ಆಗಿದೆ. ಇದನ್ನು ತೆಗೆದಿಟ್ಕೊಳ್ಳುವ. ಈಗ ಡೈರೆಕ್ಟಾಗಿ ನಾನು ಏನು ಮಾಡ್ತಿದ್ದೀನಿ, ಅನ್ನನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಅನ್ನ ಚೆನ್ನಾಗಿ ಕುಕ್ಕರಲ್ಲೇ ಮಾಡ್ಕೊಂಡಿದ್ದೀನಿ. ಸುಮಾರು 1-3 ವಿಜಿಲ್ ಆದ ನಂತರ ಅನ್ನವನ್ನು ಈ ಥರ ಒಂದು ಪರಾತ್ ಇರುತ್ತಲ್ಲ, ಪರಾತ್ ಅಥವಾ ಪ್ಲೇಟಲ್ಲಿ ಹಾಕೊಂಡು ಸ್ವಲ್ಪ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ನೋಡಿ, ಒಂದು ಸ್ವಲ್ಪ ದಪ್ಪ ತಳದ ಬಾಣಲೆಯನ್ನು ತೊಗೊಂಡು ಇದರಲ್ಲಿ ಸುಮಾರು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಇದಕ್ಕೆ. ಸೊ ಎಣ್ಣೆ ಬಿಸಿ ಆದ ನಂತರ, ಕಾದ ನಂತರ ಇದರಲ್ಲಿ 1 ಸ್ಪೂನ್ ಅಷ್ಟು ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಅದು ತುಂಬ ಇಂಪಾರ್ಟೆಂಟ್. ನೋಡ್ತಿದ್ರಲ್ಲ, ಈ ರೀತಿ ಸೌಂಡ್ ಬರಬೇಕು. ಇದಾದ ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಹಾಕೊಳ್ಳಿ ಜೀರಿಗೆ, ಮಿಕ್ಕಿದ್ದೆಲ್ಲ 1 ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಸ್ಪೂನ್ ಅಷ್ಟು, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ. ನೀವು ಇಲ್ಲಿ ಬೇಕಾದರೆ ಗೋಡಂಬಿಯನ್ನು ಸಹ ಬಳಸಬಹುದು. ಈ ಸಂದರ್ಭದಲ್ಲಿ ಸ್ವಲ್ಪ ಹಿಂಗನ್ನು ಸಹ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದರೊಟ್ಟಿಗೆ ಒಣಮೆಣಸಿನಕಾಯಿ 2ರಿಂದ 3, ಹಾಗೆ ಕರಿಬೇವಿನ ಸೊಪ್ಪು 2ರಿಂದ 3 ಎಸಳು. ಇದನ್ನೆಲ್ಲ ಹಾಕಿದ ನಂತರ ಕಡಲೆ ಬೀಜ ಆಗಿರಬಹುದು ಮತ್ತು ಕಡಲೆ ಬೇಳೆ ಆಗಿರ್ಬೋದು, ಇದನ್ನೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕ್ರಿಸ್ಪ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆಂದ ಹುರಿಬೇಕಾಗುತ್ತೆ. ಸುಮಾರು 2ರಿಂದ 3 ನಿಮಿಷ ತಾಗುತ್ತೆ. ಆಮೇಲೆ ಲೋ ಫ್ಲೇಮ್. ನೋಡ್ತಿದ್ರಲ್ಲ, ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ. ಇದು ಕಡಲೆ ಬೀಜ ಎಲ್ಲ ಕ್ರಿಸ್ಪ್ ಆಗಿದೆ. ಈ ಥರ ಬಂದಮೇಲೆ ಇದೆಲ್ಲ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂದ್ಬಿಟ್ಟು ಅರ್ಥ. ಇಷ್ಟಾದರೆ ಸಾಕಾಗುತ್ತೆ. ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕೊಂಡ್ಬಿಟ್ಟು, ಈ ಅರಿಶಿಣ ಒಂದು ಒಳ್ಳೆ ಘಮ ಕೊಡುತ್ತೆ, ಒಂದು ಪರಿಮಳ ಕೊಡುತ್ತೆ. ಆ ಒಂದು ಘಮ ಬರೋವರೆಗೂ ಒಂದು 30 ಸೆಕೆಂಡ್ಗಳ ಕಾಲ ನಾವು ಹುರಿದ್ರೆ ಮೋರ್ ಎನಫ್. ಇದಾದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಈ ಒಂದು ಮಸಾಲೆ, ಒಂದು ಹೊರಳುಕಲ್ಲಿನ ಮಸಾಲೆ ಅಂತ ಏನು ಹೇಳ್ತಾರೆ, ಅದನ್ನು ಹಾಕಿ ಇದನ್ನು ಚೆಂದ ನಾವು ಹುರಿಬೇಕಾಗತ್ತೆ. ಎಲ್ಲಿವರೆಗೂ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ. ಈ ಹೊರಳುಕಲ್ಲು ಚಿತ್ರಾನ್ನ ಅನ್ನೋದು ಇದನ್ನೆಲ್ಲ ಮೊದಲು ಹೊರಳುಕಲ್ಲಲ್ಲಿ ಅರಿತಾ ಇದ್ರು. ಅದನ್ನು ಹಾಕಿ ಮಾಡಿದಾಗ ನಾರ್ಮಲ್ ಚಿತ್ರಾನ್ನಕ್ಕಿಂತ ಸ್ವಲ್ಪ ರಿಚ್ನೆಸ್ ಕೊಡ್ತಾ ಇತ್ತು, ಸ್ವಲ್ಪ ಟೇಸ್ಟ್ ಕೊಡ್ತಾ ಇತ್ತು. ಸೊ ಹಾಗಾಗಿ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಇವಾಗ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆಯಲ್ಲ, ಈ ಎಣ್ಣೆ ಎಲ್ಲ ಮೇಲೆ ತೇಲೋವರೆಗೂ ನಾವು ಕುಕ್ ಮಾಡಿದ್ದೀವಿ. ನೋಡ್ತಿರ್ಬಹುದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು. ಈ ಸಂದರ್ಭದಲ್ಲಿ ಎಣ್ಣೆ ಎಲ್ಲ ಮೇಲೆ ಬರ್ತಿರೋ ಸಂದರ್ಭದಲ್ಲಿ ಒಂದು 20 ml ಅಥವಾ ಸಣ್ಣ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಹುಣಸೆ ಹಣ್ಣನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ತಾರೆ ಎಲ್ಲಿವರೆಗೂ ಮತ್ತೆ ಎಣ್ಣೆ ಎಲ್ಲ ಮೇಲೆ ಬರಬೇಕು. ಈ ಹುಣಸೆ ಹಣ್ಣಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗಬೇಕು. ನೀವು ಹುಣಸೆ ಹಣ್ಣು ಹಾಕಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ನೀವು ಬೇಕಾದ್ರೆ ನಿಂಬೆ ಹಣ್ಣನ್ನು ಸಹ ಪ್ರಯೋಗ ಮಾಡ್ಬೋದು. ಬಟ್ ಈ ಒಂದು ಹುಣಸೆ ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ. ಈಗ ನೋಡ್ತಿರ್ಬೋದು, ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ. ನೋಡಿ ಯಾವ ಲೆವೆಲ್ ಕುದ್ದಿದೆ. ಅದರಲ್ಲಿ ನೀರಿನ ಅಂಶ ಎಲ್ಲ ಮ್ಯಾಕ್ಸಿಮಮ್ ಆವಿ ಆಗಿಬಿಟ್ಟಿದೆ. ಇಷ್ಟಾದ ನಂತರ ಗೊಜ್ಜು ರೆಡಿ ಆಗಿದೆ. ಈಗ ನಾವು ಹುಡಿಯಾಗಿ ಮಾಡಿರ್ತಕ್ಕಂಥ ಅನ್ನವನ್ನೆಲ್ಲ ಇದರಲ್ಲಿ ಹಾಕೊಂಡ್ಬಿಡ್ತೇನೆ ಈ ಗೊಜ್ಜಲ್ಲಿ. ಈಗೆಲ್ಲ ಅನ್ನವನ್ನು ಒಂದಕ್ಕೊಂದು ಈ ಗೊಜ್ಜಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ, ಚಂದ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ. ನೋಡಿ, ಇದಕ್ಕೆ ಉಪ್ಪು ಹಾಕಿರಲಿಲ್ಲ. ಇನ್ನು ಸ್ವಲ್ಪ ಉಪ್ಪನ್ನು ಹಾಕೊಂಡ್ಬಿಡ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಈಗೆಲ್ಲ ಕರೆಕ್ಟಾಗಿ ಇದನ್ನು ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡುವ. ನೀವು ಈ ಸಂದರ್ಭದಲ್ಲಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿರ್ತಕ್ಕಂಥದ್ದು ಮತ್ತು ಹಸಿ ತುರಿದಿರ್ತಕ್ಕಂಥ ಕಾಯಿನ ಸಹ ಹಾಕ್ಬೋದು ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ. ನಾನಿಲ್ಲಿ ಹಾಕ್ತಾ ಇಲ್ಲ, ನಿಮಗೆ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ನೋಡಿ,
ಇಷ್ಟೇ. ಇಷ್ಟು ಸುಲಭವಾಗಿ ಮಾಡ್ತಕ್ಕಂಥ ಈ ಒಂದು ಟ್ರೆಡಿಷನಲ್ ರೆಸಿಪಿ ಆಗಿರ್ತಕ್ಕಂಥ ಹುರುಳುಕಲ್ಲು ಚಿತ್ರಾನ್ನ ಅಥವಾ ಮಸಾಲೆ ಚಿತ್ರಾನ್ನ ಅಂತ ಸಹ ಇದನ್ನ ಕರೀತಾರೆ. ಯಾವಾಗಲೂ ಸಹ ಒಂದೇ ಥರ ಮನೇಲಿ ಚಿತ್ರಾನ್ನ ಮಾಡ್ಕೊಂಡು ನಿಮ್ಗೆ ಬೇಜಾರಾಗಿರ್ಬೋದು. ಸೊ ಈ ರೀತಿ ಒಂದ್ಸತಿ ಮಾಡ್ಕೊಂಡು ನೋಡಿ, ಖಂಡಿತ ಹೇಳ್ತೀನಿ ಎಷ್ಟು ಅದ್ಭುತವಾದ ಟೇಸ್ಟ್ ಇರುತ್ತೆ ಗೊತ್ತಾ ಇದು. ಸೊ ಇದರಲ್ಲಿ ನಾನು ಆಗಲೇ ಹೇಳಿದ್ದೆ, ಇದರಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯ ಪ್ರಯೋಗವನ್ನು ಮಾಡಿಲ್ಲ. ಇದು ನೈವೇದ್ಯಕ್ಕೂ ಸಹ ಇದು ಸೂಕ್ತವಾಗಿರುತ್ತೆ. ಯಾವುದೇ ಹಬ್ಬ ಹರಿದಿನಗಳಲ್ಲಿ ಸೈಡಲ್ಲಿ ಒಂದು ನೈವೇದ್ಯವಾಗಿ ಇದನ್ನು ಸಹ ಇಟ್ಟು ನೋಡಿ, ಅಲ್ಟಿಮೇಟ್ ಟೇಸ್ಟ್ ಇರುತ್ತೆ. ಅದ್ರ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ. ಒಮ್ಮೆ ಈ ಒಂದು ಚಿತ್ರಾನ್ನ ನೀವು ಮಾಡಿ ನಿಮ್ಮ ಮನೆಯವ್ರಿಗೆ ತಿನ್ನಿಸಿ ನೀವು, ನಿಮ್ಮನ್ನು ಶಬಾಷ್ ಅನ್ನೋದಂತೂ ಯಾರೂ ಮರೆಯೋದಿಲ್ಲ. ಆಹಾ, ಬ್ಯೂಟಿಫುಲ್. ಆ ಪರಿಮಳ ಏನು ಸಖತ್ತಾಗಿದೆ ಗೊತ್ತಾ, ಎಷ್ಟು ಅದ್ಭುತವಾಗಿ ಒಂದು ರೆಸಿಪಿ ಬಂದಿದೆ ಗೊತ್ತಾ. ಟೇಸ್ಟ್ ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ, ಇನ್ನೊಂದು ಲೆವೆಲ್ಲೇ, ಅಷ್ಟೇ ಅದ್ಭುತವಾಗಿರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು, ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡಿ ಹಾಕ್ತಾನೆ, ನಮ್ಮೆಲ್ಲ ಅಪ್ಡೇಟ್ಸು ಸಿಗ್ತಾ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಇದೆ, ಅದನ್ನು ಸಹ ಲೈಕ್ ಮಾಡಿಬಿಡಿ. ಕೆಲಸ ಅದು ಆಗ್ಬಿಡುತ್ತೆ. ಇದೆಲ್ಲ ಫ್ರೀನಪ್ಪ. ಮತ್ತೆ ಹಾಗಾದ್ರೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಾನು ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.